ಇವತ್ತು ನಾವು ಝೀ5ನಲ್ಲಿ ಹೊಸದಾಗಿ ರಿಲೀಸ್ ಆಗಿರೋ ರಾಕ್ಷಸ ಅನ್ನೋ ಕನ್ನಡ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ಬಗ್ಗೆ ಡೀಪಾಗಿ ಮಾತಾಡೋಣ. ಯಾವುದೇ ಸ್ಪಾಯ್ಲರ್ ಇರಲ್ಲ, ಸೊ ಚಿಂತೆ ಬೇಡ. ಇದು ನೋಡ್ಬೋದಾ ಇಲ್ವಾ ಅಂತ ಡಿಸೈಡ್ ಮಾಡೋಣ ಬನ್ನಿ. ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಯಾಕಂದ್ರೆ ಈ ಸೀರೀಸ್ ಒಂದ್ ಸ್ವಲ್ಪ ಇಂಟೆನ್ಸ್ ಆಗಿದೆ. ಹಾಗಿದ್ರೆ ಬನ್ನಿ ಫುಲ್ ಸ್ಪೀಡ್ನಲ್ಲಿ ಶುರು ಮಾಡೋಣ. ಮೊದಲು ಈ ಕಥೆಯ ಹಿನ್ನೆಲೆ ಏನು, ನಮ್ಮನ್ನು ಎಲ್ಲಿ ಕರ್ಕೊಂಡೋಗುತ್ತಂತ ನೋಡೋಣ. ಯಾಕಂದ್ರೆ ಯಾವುದೇ ಥ್ರಿಲ್ಲರ್ಗೆ ಅದರ ವಾತಾವರಣವೇ ಜೀವಾಳ ಅಲ್ವಾ? ಓಕೆ, ಸೊ ಕೆಲವು ಬೇಸಿಕ್ ಡೀಟೇಲ್ಸ್. ಇದು ಝೀ5ನಲ್ಲಿ ಸ್ಟ್ರೀಮ್ ಆಗ್ತಿರೋ ಒಂದು ಕನ್ನಡ ಕ್ರೈಮ್ ಥ್ರಿಲ್ಲರ್ ಸೀರೀಸ್. ಕಥೆ ನಡೆಯೋದು ನಮ್ಮ ಉತ್ತರ ಕರ್ನಾಟಕದ ಘಟಪ್ರಭಾ ನದಿ ತೀರದಲ್ಲಿ. ಒಟ್ಟು 7 ಎಪಿಸೋಡ್ಗಳಿವೆ, ಪ್ರತಿಯೊಂದು ಸುಮಾರು 20ರಿಂದ 30 ನಿಮಿಷ ಅಷ್ಟೇ. ಅಂದ್ರೆ ವೀಕೆಂಡ್ ಬಿಂಜ್ ವಾಚ್ಗೆ ಇದು ಒಂದು ಪರ್ಫೆಕ್ಟ್ ಪ್ಯಾಕೇಜ್. ಕತೆ ಶುರುವಾಗೋದೇ ಸಖತ್ ಶಾಕಿಂಗ್ ಆಗಿ. ಘಟಪ್ರಭಾ ನದಿಯ ದಡದಲ್ಲಿ ಮನುಷ್ಯರ ದೇಹದ ತುಂಡುಗಳು ಒಂದೊಂದಾಗಿ ತೇಲಿ ಬರೋಕ್ ಶುರುವಾಗುತ್ತೆ. ಆರಂಭದಲ್ಲಿ ಇದನ್ನೆಲ್ಲ ಮೊಸಳೆ ದಾಳಿ ಅಂತ ಅಂದ್ಕೊಂಡ್ರು ಸವದತ್ತಿ ಠಾಣೆಗೆ ಹೊಸದಾಗಿ ಚಾರ್ಜ್ ತಗೊಳ್ಳೋ SI ಹನುಮಪ್ಪ ಅವರಿಗೆ ಇದು ಅಷ್ಟು ಸುಲಭದ ಕೇಸಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಮೂಢನಂಬಿಕೆ, ಹಿಂಸೆ ಮತ್ತು ಮುಚ್ಚಿಟ್ಟ ಸತ್ಯಗಳ ಒಂದು ದೊಡ್ಡ ಜಾಲ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಬರೀ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲ, ಇದೊಂದು ಸೈಕಲಾಜಿಕಲ್ ಡ್ರಾಮಾ, ಫೊರೆನ್ಸಿಕ್ ಮಿಸ್ಟರಿ, ಜೊತೆಗೆ ಉತ್ತರ ಕರ್ನಾಟಕದ ಕೆಲವು ಕಠೋರ ವಾಸ್ತವಗಳಾದ ಮೂಢನಂಬಿಕೆ, ಸಮಾಜದ ತಪ್ಪುಗಳನ್ನೆಲ್ಲ ಸೇರಿಸಿ ಒಂದು ಗಟ್ಟಿ ಕತೆ ಹೆಣೆದಿದ್ದಾರೆ. ತಮಿಳಿನ ಹಿಟ್ ಸೀರೀಸ್ ವಿಲಂಗು ವಿನ ಅಧಿಕೃತ ರೀಮೇಕ್ ಇದಾಗಿದ್ದು ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ. ಸರಿ, ಹಾಗಾದ್ರೆ ಈ ಸೀರೀಸ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ಸ್ ಏನು, ಯಾವುದು ಸಖತ್ತಾಗಿ ವರ್ಕ್ ಆಗಿದೆ ನೋಡೋಣ ಬನ್ನಿ. ನಿಸ್ಸಂದೇಹವಾಗಿ ಈ ಸೀರೀಸ್ನ ಅಸಲಿ ಹೀರೋ ಅಂದ್ರೆ ಅದು ವಿಜಯ ರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್. SI ಹನುಮಪ್ಪ ಪಾತ್ರದಲ್ಲಿ ಅವರ ನಟನೆ ಇದೆಯಲ್ಲ, ಬೆಂಕಿ. ತುಂಬಾನೇ ಸಂಯಮದಿಂದ ಆ ಪಾತ್ರದ ಒಳಗಿನ ಸಂಘರ್ಷವನ್ನ ಅದ್ಭುತವಾಗಿ ಹೊರಹಾಕಿದ್ದಾರೆ. ಅವರ ನಟನೆ ಇಡೀ ಸೀರೀಸ್ಗೆ ಒಂದು ಆತ್ಮವಿದ್ದ ಹಾಗೆ. ಇನ್ನು ಸೀರೀಸ್ ಗೆಲ್ಲೋಕೆ ಕಾರಣ ಆಗಿರೋ ಕೆಲವು ಅಂಶಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ನಿರ್ದೇಶಕ ಸುಹಾನ್ ಪ್ರಸಾದ್ ಅವರ ಸ್ಮಾರ್ಟ್ ಡೈರೆಕ್ಷನ್. ಅಗ್ಗಲ ಜಂಪ್ಸ್ಕೇರ್ಸ್, ಓವರ್ ದ ಟಾಪ್ ಹೀರೋಯಿಸಮ್ ಎಲ್ಲ ಬಿಟ್ಟು ಕತೆಗೆ ಬೇಕಾದ ಒಂದು ರಿಯಲಿಸ್ಟಿಕ್ ಗಂಭೀರ ವಾತಾವರಣವನ್ನ ಕಟ್ಟಿಕೊಟ್ಟಿದ್ದಾರೆ. ಇದು ತುಂಬಾನೇ ಇಷ್ಟ ಆಯಿತು. ಜೊತೆಗೆ ಚಿತ್ರಕತೆ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಸಿನಿಮ್ಯಾಟೋಗ್ರಫಿ ಆ ಗ್ರಾಮೀಣ ಸೊಗಡನ್ನು, ಟೆನ್ಸ್ ಕ್ಷಣಗಳನ್ನು ಅದ್ಭುತವಾಗಿ ಸೆರೆ ಹಿಡಿತಿದೆ. ಹಾಗೆ ಪೋಷಕ ಪಾತ್ರವರ್ಗದ ನಟನೆಯು ತನಿಖೆಗೆ ಇನ್ನಷ್ಟು ಆಳವನ್ನ ಕೊಟ್ಟಿದೆ. ಎಲ್ಲದರಲ್ಲೂ ಪ್ಲಸ್ ಇದ್ದಾಗೆ ಮೈನಸ್ ಕೂಡ ಇರುತ್ತೆ ಅಲ್ವಾ? ಸೊ ಈ ಸೀರೀಸಲ್ಲಿ ಸ್ವಲ್ಪ ಎಡವಿದೆ ಮತ್ತು ಎಲ್ಲಿ ಇನ್ನಷ್ಟು ಚೆನ್ನಾಗಿರಬಹುದಿತ್ತು ಅಂತ ನೋಡೋಣ. ಸೀರೀಸ್ ಶುರುವಾದಾಗ ಸಿಕ್ಕಾಬಟ್ಟೆ ಹಿಡಿದಿಟ್ಕೊಳ್ಳುತ್ತೆ. ಆ ವಾತಾವರಣ, ನಟನೆ ಎಲ್ಲವೂ ಟಾಪ್ ನಾಚ್. ಆದ್ರೆ ಕಥೆ ಮುಂದೆ ಹೋದ ಹಾಗೆ ಕೆಲವು ಕಡೆ ಟ್ವಿಸ್ಟ್ಗಳು ಸ್ವಲ್ಪ ಪ್ರೆಡಿಕ್ಟಬಲ್ ಅನ್ಸುತ್ತೆ. ಹಾಗೆ ನಿರೂಪಣೆಯ ವೇಗ ಕೂಡ ಅಲ್ಲಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಮುಖ್ಯವಾಗಿ ಸೆಕೆಂಡ್ ಹಾಫ್ ಯಾಕೆ ಸ್ವಲ್ಪ ಡಲ್ ಹೊಡಿತೆ ಅಂದ್ರೆ, ಟ್ವಿಸ್ಟ್ಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಊಹೆ ಮಾಡ್ಬೋದು. ಕೆಲವು ಕಡೆ ಡ್ರಾಮಾವನ್ನ ಬಲವಂತವಾಗಿ ತುರುಕಿದ ಹಾಗೆ ಅನ್ಸುತ್ತೆ ಮತ್ತು ಸಾಮಾಜಿಕ ವಿಮರ್ಶೆ ಕೂಡ ಅಷ್ಟೊಂದು ಆಳಕ್ಕೆ ಇಳಿಯೋದಿಲ್ಲ. ಆಮೇಲೆ ಕೆಲವು ಅಲೌಕಿಕ ಅಂಶಗಳನ್ನು ತೋರ್ಸಕ್ ಬಳಸಿದ CGI ಅಷ್ಟೇರೂ ಚೆನ್ನಾಗಿಲ್ಲ. ಇದು ಒಟ್ಟಾರೆ ಅನುಭವಕ್ಕೆ ಸ್ವಲ್ಪ ಅಡ್ಡಿಪಡಿಸ್ಬೋದು. ಹಾಗಿದ್ರೆ ಇಷ್ಟೆಲ್ಲಾ ನೋಡಿದ್ಮೇಲೆ ಕೊನೆಯದಾಗಿ ಹೇಳೋದಾದ್ರೆ, ಈ ಸೀರೀಸ್ ನೋಡಕ್ ವರ್ತಾ ಇಲ್ವಾ? ನಮ್ಮ ಫೈನಲ್ ವರ್ಡಿಕ್ಟ್ ಏನು? ಎಲ್ಲವನ್ನೂ ಅಳೆದು ತೂಗಿ ನೋಡಿದ್ರೆ ಇದರ ಪ್ಲಸ್ ಪಾಯಿಂಟ್ಸ್ ಮತ್ತು ಕೆಲವು ಮೈನಸ್ ಪಾಯಿಂಟ್ಸ್ ಎಲ್ಲವನ್ನೂ ಪರಿಗಣಿಸಿ ರಾಕ್ಷಸ ಸೀರೀಸ್ಗೆ ನಮ್ಮ ರೇಟಿಂಗ್ 3.5 ಔಟ್ ಆಫ್ 5 ಸ್ಟಾರ್ಸ್. ಫೈನಲ್ ಆಗಿ ಹೇಳೋದಾದ್ರೆ, ಥ್ರಿಲ್ಲರ್ ಮತ್ತು ಇನ್ವೆಸ್ಟಿಗೇಟಿವ್ ಡ್ರಾಮಾಗಳನ್ನು ಇಷ್ಟಪಡೋರ್ಗೆ ಇದು ಖಂಡಿತ ಒಂದು ಒಳ್ಳೆ ಒನ್ ಟೈಮ್ ವಾಚ್. ಅದರಲ್ಲೂ ವಿಜಯ ರಾಘವೇಂದ್ರ ಅವರ ಫ್ಯಾನ್ಸ್ ಆದ್ರೆ ಮಿಸ್ ಮಾಡ್ಕೋಬೇಡಿ. ಕೆಲವು ಕಡೆ ಎಡವಿದ್ರೂ ಇದೊಂದು ಗಟ್ಟಿ ಪ್ರಯತ್ನ.